ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆ, ನನ್ನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ. ಯಾಕೋ ಮನಸ್ಸು ತುಂಬ ಭಾರ ಆಗಿದೆ. ಸೊ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಏನೋ ನಾನು ನನ್ನ ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ, ತುಂಬ ಬೇಜಾರಿದೆ, ಯಾಕೋ ಮನಸ್ಥಿತಿ ಯಾವುದು ಸರಿ ಇಲ್ಲ ಅಂತ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ಗಳು ಬರ್ತವೆ. ನಾವು ಅದ್ರ ಬಗ್ಗೆ ಒಂದು ಇಮೇಜ್, ಒಂದು ಥಾಟೇ ಬಂದಿರಲ್ಲ ನಮ್ಮ ತಲೆಗೆ. ಸೊ ಏನು ಹೇಳೋದು, ಕೆಲವೊಂದು ಸಲ ನಮ್ಮ ಲೈಫಲ್ಲಿ ನಾವು ತುಂಬ ಇಷ್ಟಪಟ್ಟಂಥ ವ್ಯಕ್ತಿಗಳು, ಅವ್ರನ್ನ ನಾವು ಅನಿವಾರ್ಯವಾಗಿ ಹಾಗೂ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅವ್ರನ್ನ ಕಳ್ಕೊಂಡ್ಬಿಡ್ತೀವಿ. ಕಳ್ಕೊಂಡ್ಮೇಲೆ ಆಗೋವಂಥ ನೋವು ಇದೆಯಲ್ಲ, ಅದು ತುಂಬ ಕಷ್ಟ. ನನಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ, ತುಂಬ ಸಂಕಟ ಆಗ್ತಾಯಿದೆ. ಬಟ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಸ್ವಲ್ಪ ಸಮಾಧಾನ ಸಿಗ್ಬೋದು ಅಂತ ನಾನು ಮಾತಾಡ್ತಾ ಇದ್ದೀನಿ. ಇದೇ ಬುಧವಾರ ನನಗೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಅದು ನಾನು ಹಿಂದಿನ ವಿಡಿಯೋದಲ್ಲಿ ಜಾತ್ರೆ ವಿಡಿಯೋ ಮಾಡಿ ಹಾಕಿದ್ನಲ್ಲ, ಆವತ್ತೇ ಆ್ಯಕ್ಚುಲಿ ನಾವೆಲ್ಲ ಜಾತ್ರೆಗೆ ಹೊರಟಿದ್ವಿ. ಬಟ್ ಸಡನ್ ನನಗೊಂದು ವಿಷಯ ಬರುತ್ತೆ. ಏನಪ್ಪ ಅಂದರೆ, ನನ್ನ ತುಂಬ ಕ್ಲೋಸ್ ಫ್ರೆಂಡು, ನನಗೆ ಜಾಸ್ತಿ ಯಾರೂ ಫ್ರೆಂಡ್ಸ್ ಇಲ್ಲ, 4 ಜನ ಫ್ರೆಂಡ್ಸ್ ಅಷ್ಟೇ. ನನಗೆ ತುಂಬ ಕ್ಲೋಸು, ತುಂಬ ನಿಯರೆಸ್ಟ್. ನನ್ನ ಲೈಫಿನ ಪ್ರತಿಯೊಂದು ಪಾರ್ಟ್ ಕೂಡ ಅವ್ರಿಗೆ ಗೊತ್ತಿದೆ. ಈ ಕ್ಷಣದವರೆಗೂ ನಾನು ಅವ್ರ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಅಂಥ ಫ್ರೆಂಡ್ಸು ನಾವು. ಅದರಲ್ಲಿ ನಮ್ಮ ಫ್ರೆಂಡ್ ಒಬ್ಬರ ತಾಯಿ ತೀರ್ಕೊಳ್ತಾರೆ. ಆ ಸುದ್ದಿ ನನಗೆ ಅವತ್ತು ಸಂಜೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಅವರು ಬುಧವಾರ ಬೆಳಿಗ್ಗೆ ತೀರ್ಕೊಂಡ್ರು. ನನಗೆ ಗೊತ್ತಾಗಿದ್ದು ಬುಧವಾರ ರಾತ್ರಿ. ಸೊ ಅದನ್ನ ನನಗಿನ್ನೂ ಈವಾಗಲೂ ನಂಬೋಕ್ಕಾಗ್ತಾಯಿಲ್ಲ. ನಾನು ತುಂಬ ಇಷ್ಟಪಡೋ ವ್ಯಕ್ತಿಯಲ್ಲಿ ಅವರು ಕೂಡ ಒಬ್ಬರು. ನಾನು ಇಷ್ಟಪಡೋ ವ್ಯಕ್ತಿಗಳು ತುಂಬ ಬೆರಳೆಣಿಕೆ ಅಷ್ಟೇ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಯಾವಾಗಲೂ ಒಂದು ಬೌಂಡ್ರಿ ಹಾಕ್ಕೊಂಡಿರ್ತೀನಿ. ಅದರೊಳಗೆ ನಾನು ಯಾರನ್ನೂ ಜಾಸ್ತಿ ಬಿಟ್ಕೊಳ್ಳಲ್ಲ ಅಂತ. ಯಾಕೆ ಅಂದರೆ ಇಂಥ ರೀಸನ್ಸ್ಗೆ ನಾನು ಎಲ್ಲರೂ ಸ್ವಲ್ಪ ದೂರ ಇರೋಕ್ಕೆ ಇಷ್ಟಪಡ್ತೀನಿ. ಆದರೆ ಅವರಮ್ಮ ಹೇಗೆ ಅಂದರೆ, ತುಂಬ ಮುಗ್ದೆ, ತುಂಬ ಅಂದರೆ ವೆರಿ ಇನ್ನೋಸೆಂಟ್. ಅವ್ರಿಗೆ ಈ ಬೇಜಾರು ಮಾಡೋದು, ಇನ್ನೊಬ್ಬರಿಗೆ ಬೈಯೋದು, ನೋವು ಮಾಡೋದು ಏನೂ ಗೊತ್ತಿಲ್ಲ. ಅವ್ರಿಗೆ ಇನ್ನೊಬ್ರಿಗೆ ಪ್ರೀತಿ ಕೊಟ್ಟೆ ಅಭ್ಯಾಸ ಹೊರತು ಅವ್ರಿಗೆ ನೋವು ಮಾಡಿನೇ ಗೊತ್ತಿಲ್ಲ ಇನ್ನೊಬ್ಬರು. ಅಂಥ ವ್ಯಕ್ತಿ ಸಡನ್ನಾಗಿ ಇಲ್ಲ ಅಂದಾಗ ಹೇಗೆ ತಡ್ಕೋತೀರ ನೀವು? ಹೇಗೆ ತಡ್ಕೊಳಕ್ಕಾಗುತ್ತೆ ಅಲ್ವಾ? ಸೊ ನಾನು ಎಷ್ಟು ಸಫರ್ ಪಟ್ಟೆ ಅಂದರೆ, ನಮ್ಮ ಮನೆಯಿಂದ ಅವ್ರ ಮನೆಗೆ ಒಂದು 2 hour ಜರ್ನಿ ಇರ್ಬೋದು ಆಲ್ಮೋಸ್ಟು. ನನಗೆ ಬೆಳಿಗ್ಗೆ ಗೊತ್ತಾಗಿದ್ದರೆ ನಾನು ಖಂಡಿತ ಹೋಗ್ತಿದ್ದೆ ಅವ್ರನ್ನ ನೋಡೋಕ್ಕೆ. ಬಟ್ ನನಗೆ ಗೊತ್ತಾಗಿದ್ದೆ ರಾತ್ರಿ. ಏನು ಹೇಳೋಣ, ನಾವು ಎಷ್ಟು ಅಂದರೆ ಆ ಸುದ್ದಿ ಕೇಳಿದಾಗ ನನ್ನ ಮನೆಯವರೇ ಯಾರೋ ಏನೋ ಆಯ್ತೇನೋ
ಅನ್ನೋ ಇದರಲ್ಲಿ ನನಗೆ ಬೇಜಾರಾಯಿತು, ನೋವು ಆಯಿತು. ಬೇಜಾರು ಅಲ್ಲ, ಒಂಥರ ಸಂಕಟ, ಹೊಟ್ಟೆ ಒಳಗೆಲ್ಲ ಏನೋ ಒಂಥರ ಸಂಕಟ. ಯಾಕಂದರೆ ನನಗೆ ಅವ್ರು ತುಂಬ ಇಷ್ಟ. ಅವರು ಹಾಗೆ ಹೀಗೆ ಒಂದು 5-6 ತಿಂಗಳಿಂಚೆ ಈ ಕಡೆ ಬಂದಿದ್ದರು, ನನ್ನ ಶಾಪ್ ಇರೋ ಕಡೆ. ಅವ್ರ ರಿಲೇಟಿವ್ ಮನೆ ಇದೆ. ಸೊ ಅಲ್ಲೇನೋ ಫಂಕ್ಷನ್ ಇತ್ತು ಅಂತ ಬಂದವರು ಬಂದು ನನ್ನನ್ನು ಮಾತಾಡಿಸ್ಕೊಂಡು, ಅವ್ರು ಮಾತಾಡೋದು ಅವರು ಹೇಗೆ ಗೊತ್ತಾ, ಈಗ ನಾವೆಲ್ಲ ಎಲ್ಲಾದರೂ ಸಿಕ್ಕಿದ್ರೆ ಯಾರಿದ್ದಾರೆ ಇಲ್ಲ ಏನು ನೋಡಲ್ಲ, ಬಸ್ಸಲ್ಲಿ ಸಿಕ್ಕಿದ್ರೆ ಬಸ್ಸಲ್ಲೇ ಒಂದು ಹಗ್ ಮಾಡಿಕೊಂಡು ಮುತ್ತು ಕೊಟ್ಟು ಒಂಥರ ಅವ್ರ ಮಗಳು ಥರನೇ ಟ್ರೀಟ್ ಮಾಡೋರು. ಅಂಥ ಮುಗ್ಧ ಅಮ್ಮನ ನಾವು ಕಳ್ಕೊಂಡಿದ್ದೀವಿ. ಯಾಕೆ ಇಷ್ಟು ನೋವಾಗುತ್ತೆ ಅಂದರೆ, ನನಗೆ ಅಮ್ಮ ಇಲ್ಲ ಅಲ್ವಾ, ಹಾಗಾಗಿ ನನಗೆ ಅವ್ರು ತುಂಬ ಅವರ ಆ್ಯಕ್ಟಿವಿಟಿ ಅದೆಲ್ಲ ನೋಡುವಾಗ ಒಂಥರ ನನ್ನಮ್ಮನೂ ಹೀಗೆ ಇದ್ರೇನೋ ಅಂತ ನಾನು ಅವ್ರನ್ನ ತುಂಬ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಚ್ಕೊಳ್ಳೋದು ಅಂದರೆ ನಾವೇನೋ ಅವ್ರ ಜೊತೆಗೇ ಇರ್ತಿರ್ಲಿಲ್ಲ, ಏನೂ ಇಲ್ಲ. ನಾವು ಜಾಬ್ ಮಾಡಬೇಕಾದ್ರೆ ನಾವು ಇದ್ದಿದ್ದ ರೂಮಿಗೆಲ್ಲ ಅವ್ರು ಬರ್ತಾಯಿದ್ರು. ಆವಾಗ ಬಂದಾಗ ಒಂದು 3-4 ದಿನ ಸ್ಟೇ ಮಾಡಿದಾಗ ಅವಾಗೆಲ್ಲ ನಾವು ಖುಷಿಯಲ್ಲಿ ಕಳೆದಿರೋ ಕ್ಷಣಗಳು ತುಂಬ ಇದೆ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ, ಪರ್ಸ್ನಲಿ ನನಗೆ ಅವ್ರು ತುಂಬ ಇಷ್ಟ. ನನ್ನ ಫ್ರೆಂಡ್ಸ್ ಎಲ್ರಿಗೂ ಇಷ್ಟನೇ ಅವರು. ಹಾಗೆ ಸಡನ್ನಾಗಿ ಈ ಥರ ಅಂತ ಗೊತ್ತಾದಾಗ ತುಂಬ ಬೇಜಾರಾಯಿತು. ಆ್ಯಕ್ಚುಲಿ ನಾವು ಅವತ್ತು ಜಾತ್ರೆಗೆ ಅಂತ ಹೊರಟಿದ್ವಿ. ನನಗೆ ಜಾತ್ರೆ ಮೂಡೆ ಹೊರಟೋಯ್ತು. ಸುಮ್ಮನೆ ನನ್ನ ಗಂಡ, ನನ್ನ ಮಗ, ನಮ್ಮ ಅತ್ತೆ ಇವರೆಲ್ಲ ಹೊರಟಾಗಿತ್ತು. ನಾನು ಆಲ್ರೆಡಿ ಹೊರಟಿದ್ದೆ, ಇನ್ನು ಹೋಗಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಂತ ಅವ್ರ ಜೊತೆ ಹೋಗಿ ಬಂದೆ. ಫ್ಯಾಮಿಲಿನೂ ಇಂಪಾರ್ಟೆಂಟ್ ಆಗುತ್ತಲ್ವ. ಸೊ ಅಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ನನ್ನ ಫ್ರೆಂಡ್ ಇಬ್ಬರಿಗೂ ಮತ್ತು ಅವರ ಅಕ್ಕ ಒಬ್ಬರಿದ್ದಾರೆ, ಅವ್ರಿಗೆ ಮತ್ತು ಅಂಕಲ್ಗೆ ಈ ನೋವು ಸಹಿಸೋ ಶಕ್ತಿ ಕೊಡಲಿ ಆ ದೇವರು. ನಮಗೆ ಇಷ್ಟು ನೋವಾಗ್ತಾ ಇದೆ, ಇನ್ನು ಅವ್ರ ಮಕ್ಕಳು ಅವ್ರಿಗೆ ಎಷ್ಟು ನೋವಾಗಿರುತ್ತೆ ಅಲ್ವಾ. ಫೋನ್ ಮಾಡಿ ಮಾತಾಡೋಣ ಅಂದರೆ ಏನು ಮಾತಾಡೋದು, ಏನಂತ ಮಾತಾಡೋದು ಅಲ್ವಾ. ಆದರೂ ನಾನು ಫೋನ್ ಮಾಡಿದ್ದೆ ನನ್ನ ಫ್ರೆಂಡ್ಗೆ, ಮಾತಾಡಲಿಲ್ಲ ಅವಳು, ಅತ್ಲು. ಏನು ಮಾಡೋದು, ಲೈಫ್ ಮಸ್ಟ್ ಗೋ ಆನ್ ಅಲ್ವಾ, ಮುಂದೆ ಸಾಗ್ತಾ ಇರಬೇಕು. ಸೊ ನಂದು ಇಬ್ಬರು ಫ್ರೆಂಡ್ಸು ಬರ್ತೀನಿ ಅಂತ ಹೇಳಿದ್ದಾರೆ. ಒಬ್ಬಳು ಬ್ಯಾಂಗ್ಳೂರಲ್ಲಿರೋದು, ಒಬ್ಬಳು ಸಿರ್ಸಿಲಿರೋದು. ಅವರಿಬ್ಬರು ಬರ್ತಿದ್ದಂಗೆ ಅವ್ರ ಮನೆಗೆ ಹೋಗಿ ಬರ್ತೀವಿ. ಆ್ಯಕ್ಚುಲಿ ನಾನು ನೆಕ್ಸ್ಟ್ ಡೇನೇ ಹೊರಟೆ ಅವ್ರ ಮನೆಗೆ. ಸೊ ಅವ್ರ ಮನೆ ಹೋಗೋ ದಾರಿ ಅಷ್ಟು ಚೆನ್ನಾಗಿಲ್ಲ, ಮತ್ತು ಗಾಡಿ ಮಾಡಿಕೊಂಡೇ ಹೋಗಬೇಕು. ಸೊ ಒಬ್ಬಳೇ ಹೋಗೋದು ಬೇಡ ಅಂತ ನನ್ನ ಫ್ರೆಂಡು ಹೇಳಿದ್ಲು. ಬೇಡ, ಒಬ್ಬಳೇ ಹೋಗಬೇಡ, ನಾವು ಬರ್ತೀವಿ, ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ದಾರೆ. ಸೊ ನಾಳೆ ನಾಡ್ದಂಗೆ ನಾವು ಹೋಗಿ ಬರ್ತೀವಿ. ಏನು ಮಾಡೋದು, ಇನ್ನು ಹೋಗಿರೋ ಜೀವನ ವಾಪಸ್ ತರೋಕ್ಕಾಗತ್ತಾ? ಇಲ್ಲ ಅಲ್ವಾ. ಹೋಗಿ ಅವರಿಗೆ ಸಮಾಧಾನದ ಮಾತು ಹೇಳೋಕ್ಕೂ ಆಗಲ್ಲ. ಏನು ಅಂತ ಸಮಾಧಾನ ಹೇಳೋದು? ತಾಯಿ ಬೇಕು ಅಲ್ವಾ. ತಾಯಿ ಇಲ್ಲದೆ ನಮ್ಮ ಲೈಫು ತುಂಬ ಅನ್ಕಂಪ್ಲೀಟಬಲ್, ಯಾವತ್ತೂ ಕಂಪ್ಲೀಟ್ ಆಗಲ್ಲ. ತಾಯಿ ಪಾತ್ರ ತುಂಬ ಮುಖ್ಯ ಆಗುತ್ತೆ. ಸೊ ಅವ್ರ ತಾಯಿ ಇನ್ನೂ ಬದುಕಬೇಕಿತ್ತು, ಅವರಿಬ್ಬರು ಮಕ್ಕಳು ಮದುವೆ ನೋಡಬೇಕಿತ್ತು ಅವರು. ಸೊ ಸಡನ್ಲಿ ಹುಷಾರೇ ಇದ್ದರು, ಏನೋ ಹುಷಾರಿಲ್ಲದೆ ತುಂಬ ದಿನದಿಂದ ಹುಷಾರಿಲ್ಲದೆ ಹಾಸ್ಪಿಟ್ಲಲ್ಲಿದ್ದು ಮನೆಯಲ್ಲಿದ್ದು ಆ ಥರ ಎಲ್ಲ ಆದರೆ ಆ ಥರನೂ ಆಗಬಾರ್ದು ಯಾರಿಗೂ. ಆ ಥರ ಆದರೆ ನಾವು ಏನೋ ಒಂದು ಹುಷಾರಿರಲಿಲ್ಲ ಅವರಮ್ಮಂಗೆ ಅಂತ ಆ ಮೈಂಡ್ ಸೆಟ್ ಆದರೂ ಬರ್ತಾಯಿತ್ತು. ಸೊ ಆ ಥರ ಏನೂ ಇಲ್ಲ, ಸಡನ್ನಾಗೆ ಚೆನ್ನಾಗೇ ಇದ್ರಂತೆ. ಈ 1-2 ದಿನದ ಮುಂಚೆ ದೊಡ್ಡ ಮಗಳು ಮನೆಗೂ ಹೋಗಿ ಬಂದಿದ್ರಂತೆ. ಆಮೇಲೆ ನೈಟ್ ಯಾಕೋ ಇದ್ಕಿದ್ದಂಗೆ ಒದ್ದಾಡೋಕ್ಕೆ ಶುರು ಮಾಡಿದರು ಅಂತ ಹೇಳಿದರು. ನನಗೆ ಗೊತ್ತಿಲ್ಲ, ಅವ್ರ ರಿಲೇಟಿವ್ ನಮ್ಮ ಶಾಪ್ ಹತ್ರ ಇದ್ದಾರಲ್ಲ ಅವ್ರು ಹೇಳಿದರು.
ಅಷ್ಟು ಇಮಿಡಿಯೇಟಾಗಿ ಆ ನೈಟಲ್ಲಿ ಅವರ ದಾರಿಯಲ್ಲಂತೂ ಯಾವ ವೆಹಿಕಲ್ಗಳು ಸಿಗೋದು ಕಡಿಮೆ, ಮತ್ತು ಅಲ್ಲಿಂದ ಹಾಸ್ಪಿಟ್ಲ್ ಹತ್ರ ಬರೋ ಅಷ್ಟರಲ್ಲೇ ಏನಾಗಿರುತ್ತೋ ಏನೋ ಆ ಥರ ಇದೆ ಆ ರೋಡು. ಸೊ ಅವರು ಪಕ್ಕದ ಮನೆಯವ್ರನ್ನ ಕರೆದು ಅವ್ರು ನೀರೆಲ್ಲ ಕುಡಿಸೋವಾಗಲೇ ಡೆತ್ ಆಗಿದ್ರು ಅಂತ ಹೇಳಿದರು ಅವರು. ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಅವರ ಮುಗ್ಧ ಮನಸ್ಸು, ನಿಷ್ಕಲ್ಮಶ ನಗು, ಅದು ಯಾವುದು ಸಹ ಮರೆಯೋಕ್ಕೆ ಸಾಧ್ಯ ಇಲ್ಲ. ತುಂಬ ಕಷ್ಟ ಅಲ್ವಾ ಅವರು ಹಾಗಾದರು ಅನ್ನೋ ವಿಷಯ ಕೇಳಿದಾಗಿಂದ ನನಗಂತೂ ಮೈಂಡೇ ಬ್ಲ್ಯಾಂಕ್ ಆಗಿ ಹೋಗಿದೆ. ಏನು ಮಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಇಲ್ಲಿ ಬಂದರೆ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಅಷ್ಟು ಯಾಕೆ ನೀವೆಲ್ಲ ಅಂದ್ಕೋಬೋದು, ಏನು ಫ್ರೆಂಡ್ ಅಮ್ಮ ಅಲ್ವಾ, ಇಷ್ಟು ಯಾಕೆ ತಲೆ ಕೆಡಿಸ್ಕೋಬೇಕು, ಅದಲ್ಲ ವಿಷಯ. ನಾವು ಅವ್ರನ್ನ ನಮ್ಮ ಫ್ರೆಂಡ್ ಅಮ್ಮ ಅಂತ ನಾವು ತಿಳ್ಕೊಂಡಿರಲಿಲ್ಲ. ನಮ್ಮ ತಾಯಿ ಥರ ನಾವು ಅವ್ರನ್ನ ಭಾವಿಸಿದ್ವಿ. ನಾನು ಆಮೇಲೆ ನನ್ನ ಫ್ರೆಂಡ್ಸ್ ಇಬ್ಬರಿಗೂ ಫೋನ್ ಮಾಡಿ ವಿಷಯ ತಿಳಿಸಿದೆ. ಸೊ ಅವ್ರನ್ನ ನಾವು ಕಳ್ಕೊತೀವಿ ಅಂತ, ಅದು ಇಷ್ಟು ಬೇಗ ಹುಷಾರಿದ್ದವರು, ಅನ್ಎಕ್ಸ್ಪೆಕ್ಟೆಡ್ ಜೀವನ ನೋಡಿ. ಮನುಷ್ಯನ ಜೀವನ ದೇವರು ಏನು ಅಂತ ಮಾಡಿದ್ದಾನೆ ಅಲ್ವಾ. ಆ ದೇವ್ರ ಕರೆ ಬಂದಾಗ ನಮಗೆ ಎಂಥ ಅರ್ಜೆಂಟ್ ಕೆಲಸ ಇದ್ದರೂ ನಾವು ಬಿಟ್ಟು ಹೋಗ್ತಾ ಇರಬೇಕು. ಸುಮ್ಮನೆ ಇದು ನಂದು, ನಾಳೆಗೆ ನಾಡ್ದಿಗೆ ನಮಗೆ ಮುಂದೆ ಫ್ಯೂಚರಿಗೆ ಬೇಕು, ಅದು ಇದು ಮಣ್ಣು ಮಸಿ ಏನೇನೋ ಮಾಡ್ತೀವಿ. ಆದರೆ ದೇವರು ಬಂದು ನಿನ್ನ ಟೈಮ್ ಮುಗೀತು ಅಂದಾಗ ನಾವು ಅವನ ಹಿಂದೆ ಹೋಗ್ತಾ ಇರಬೇಕು. ನಾಳೆದು ನಾಳೆ ಅದಿದೆ, ನಾಳೆ ಫ್ಯೂಚರ್ ಪ್ಲ್ಯಾನ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಅದೆಲ್ಲ ಮುಗಿಸ್ಬರ್ತೀನಿ ಅಂತ ಹೇಳ್ಕೊಂಡು ಕೂರೋವಷ್ಟು ಟೈಮ್ ಇರಲ್ಲ ನಮಗೆ. ಚಿಟಿಕೆ ಹೊಡೆಯೋವಷ್ಟರಲ್ಲಿ ದೇವರು ಅವರ ಆಟ ಆಡಿರ್ತಾರೆ. ನೋಡೋಣ, ನಾನು ಅವ್ರ ಮನೆಗೆ ಹೋಗಿ ಬಂದು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅವ್ರ ಮನೆಗೆ ಹೋಗಿದ್ದ ವಿಡಿಯೋ ಎಲ್ಲ ನಾನು ಮಾಡ್ಕೊಳ್ಳಲ್ಲ, ಯಾಕಂದರೆ ಅದು ವಿಡಿಯೋ ಮಾಡೋವಂಥ ಜಾಗ ಅಲ್ಲ. ನೀವು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೋತೀನಿ. ನನಗೆ ಮುಖ್ಯವಾಗಿ ನನ್ನ ಫ್ರೆಂಡ್ಸನ್ನು ನೋಡಬೇಕು, ಅವ್ರನ್ನ ಸಮಾಧಾನ ಮಾಡಬೇಕು. ಅದಕ್ಕೋಸ್ಕರ ಇನ್ನೆರಡು ದಿನ ಕಳೀಲಿ ದೇವರೇ ಬೇಗ ಅಂತ ನಾನು ಕಾಯ್ತಾ ಇದ್ದೀನಿ. ಸೊ ಹಾಗೆ ನನ್ನ ಬ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.